Hey guys, this is my first vlog. Please do watch and subscribe. This is not my channel. This is my friend Lochan channel. Speaking is me. Channel is this. Hey guys, ಇವಾಗ ನಾವು ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದೆ ಒಳ್ಳೆ ಕೆಲಸ ಮಾಡಿದ್ವಿ. ದೇವ್ರ ಮೇಲೆ ಈ ಥರ ಎಲ್ಲ ಸಿಗೋದಿಲ್ಲ. ಮಳೆ ಬರಬೇಕು, ಮಳೆ ಬಂದ್ರೆ ಸಕ್ಕತ್ತಾಗಿರುತ್ತೆ. ನಾವು ಫುಲ್ ರೋಡ್ ಕರೆಕ್ಟ್ ಆಗಿರ್ಬೇಕು. ಮಣ್ಣಿದ್ರೆ ಎಳೆದು ಬಿಡುತ್ತೆ. ಬುಲೆಟ್ ಜಾಸ್ತಿ ಬೇಡ ಬೇಡವಾ? ಬೇಡ ಅಲ್ಲ, ಹಿಂಗೆ ಕಂಫರ್ಟಬಲ್ ಆಗೈತೆ. ಆ ಕಡೆ ಇದ್ರ ಆಪೋಸಿಟ್ ಇರೋದೇ ಮೈದಾಡಿ ವ್ಯೂ ಪಾಯಿಂಟ್. ಇದು ರಾಣಿಜರಿ ಇದ್ರ ಆಪೋಸಿಟ್ ಇರೋದೇ ಮೈದಾಡಿ ವ್ಯೂ ಪಾಯಿಂಟ್. ಮಳೆ ಸ್ಟಾರ್ಟ್ ಆಯ್ತು. Hey guys, now we are in ರಾಣಿಜರಿ ವ್ಯೂ ಪಾಯಿಂಟ್. ಇನ್ನೇನು ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಭೂಕುಸಿತ ಆಗಿದೆ. ರೋಡೆಲ್ಲ ಫುಲ್. ಹಾಸನಿಂದ ಬೆಂಗಳೂರಿಂದ ಹಾಸನಿಂದ ಬೇಲೂರು ಹಳೆಬೀಡು ರೂಟ್ ಬಂದು ಆಮೇಲೆ ಬೇಲೂರಿಗೆ ಬಂದು ಬೇಲೂರಿಂದ ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇನ್ನೇನು ನಾವು ವ್ಯೂ ಪಾಯಿಂಟ್ನ ತೋರಿಸ್ತೀವಿ. ನೀವೆಲ್ಲ ಆಶ್ಚರ್ಯ ಆಗ್ಬಿಟ್ಟು ಫುಲ್ಲು ತಲೆ ಕೆಡ್ಸ್ಕೊಂಬಿಡ್ಬೇಕು. ಯಾವುದು ಇದು ವ್ಯೂ ಪಾಯಿಂಟು, ನಾನು ನೋಡಬೇಕು ಅಂತ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತೀರ ಗೈಸ್. ನೀವಂತೂ ಫುಲ್ ಸೈಕೆ ಹೋಗ್ತೀರಾ. ಹಂಗೆ ಲೋಚನ್ಗೆ ಸಬ್ಸ್ಕ್ರೈಬ್ ಬಟನ್ ಹೊಡೆದು ಕೈಯೆಲ್ಲ ಸೌದಾಗ್ಬಿಡ್ಬೇಕು. ಹಂಗಿದೆ ಗೈಸ್. ನೀವೇನು ತಲೆ ಕೆಡ್ಸ್ಕೊಂಬಿಡಿ, ನಾವು ತೋರಿಸ್ತಾ ಇರ್ತೀವಿ, ನೀವು ನೋಡ್ತಾ ಇರಿ. ಜಸ್ಟ್ ಮಿಸ್ ಗೈಸ್, ಹಿಂಗೆ ಸ್ಲಿಪ್ ಆಗಿಬಿಡುವೆ. Oh my God, my friend, this is my friend Abhi who saved me. He saved me. ಹಂಗೆ ಕೈ ಹಿಡ್ಕೊಂಡು ಎಳೆದ್ಬಿಟ್ಟೆ, ಇಲ್ಲಾಂದ್ರೆ ಹಂಗೆ ಜಾರ್ಕೊಂಡು ಹೋಗ್ಬಿಡ್ವೆ. ಏ ಗೈಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಣಿಜರಿ ವ್ಯೂ ಪಾಯಿಂಟ್ನ ತಲುಪ್ತೀವಿ. ನೋಡ್ಬೋದು, ದಟ್ಟವಾದ ಕಾಡು. ಇವಾಗ ವ್ಯೂ ಪಾಯಿಂಟ್ಗೆ ಹೋಗ್ತಿರೋರು ನಾನು, ನನ್ನ ಫ್ರೆಂಡ್ ಅಬ್ಬಿ, ಲೋಕಿ ಹಾಗೂ ಲೋಚನ್. ಇನ್ನೇನು ವ್ಯೂ ಪಾಯಿಂಟ್ಗೆ ತಲುಪ್ತೀವಿ. ನೀವು ಹೆಂಗೆ ಮತ್ತೆ ನಮ್ಮ ಥರನೇ ಹಿಂಗೆ ನೀವು ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಮಾಡಬೇಕು ರಾಣಿಜರಿ ವ್ಯೂ ಪಾಯಿಂಟಲ್ಲಿ ಅಂದರೆ, ಫಸ್ಟು ಬೆಂಗಳೂರಿಂದ ಹೊರಟಿ ಬೆಂಗಳೂರಿಂದ ಹಾಸನಿಗೆ ಬಂದು ಹಾಸನಿಂದ ಬೇಲೂರು ಹಳೆಬೀಡು ಹೈವೇ ಕನೆಕ್ಟಾಗಿ ಆಮೇಲಿಂದ ಮತ್ತೆ ಬೇಲೂರಿಗೆ ಬಂದು ಬೇಲೂರಿಂದ ರಾಣಿಜರಿ ವ್ಯೂ ಪಾಯಿಂಟ್ಗೆ ಕನೆಕ್ಟಾಗಿ ಆಮೇಲೆ ಬಂದು ಕೆಳಗಡೆ ಅಲ್ಲಿ ಪಾರ್ಕಿಂಗ್ ಮಾಡಬೇಕು. ಪಾರ್ಕಿಂಗ್ ಮಾಡಿ ನೀವು 1 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡಬೇಕು ಗೈಸ್. ಯಾಕಂದರೆ ರೋಡೆಲ್ಲ ಫುಲ್ ಹಾಳಾಗ್ಬಿಟ್ಟಿದೆ, ಗಾಡಿ ಹತ್ತಲ್ಲ. ಇಲ್ಲೆಲ್ಲ ಮುಂಚೆ ಇತ್ತು, ರೋಡು ಚೆನ್ನಾಗಿತ್ತು, ಎಲ್ಲ ಹೋಗ್ಬೋದಿತ್ತು. ಈಗಾಗಲೇ ತುಂಬ ಹಾಳಾಗ್ಬಿಟ್ಟಿದೆ. ಅಲ್ಲಾಗಲೇ ನಿಮಗೆ ತೋರಿಸ್ದಂಗೆ ಹಳೆ ವಿಡಿಯೋದಲ್ಲಿ ಅಲ್ಲಿ ಭೂಕುಸಿತ ಆಗಿದೆ. ನೋಡ್ಬೋದು, ಇಲ್ಲಿ ನಮ್ಮ ಲೋಚನ್ನು ಪಕ್ಷಿಗಳು ಸೌಂಡ್ ಮಾಡ್ತಾನೆ ನೋಡಿ. ಎಷ್ಟು ಮಲ್ಟಿ ಟ್ಯಾಲೆಂಟೆಡ್ ಗಾಯಿ, ಫುಲ್ ಒಳ್ಳೊಳ್ಳೆ ಸೌಂಡ್ ಮಾಡ್ತಾನೆ. ನೋಡ್ಬೋದು ನೀವು ಹೆಂಗೆ ಪಕ್ಷಿನ ಕಾಲಲ್ಲಿ ತೊಳ್ಬಿಟ್ರೆ ಅದು ಹೆಂಗೆ ಹಿಂಸೆ ಪಡ್ತದೆ, ಆ ಥರ ಹಿಂಸೆ ಪಡ್ತಾಯಿದೆ. ಇನ್ನೊಂದು ಮಾಡೋ ಸೌಂಡು ನೋಡಿ, ನವಿಲು ಕೂಗ್ತಾ ಇದೆ. ನವಿಲು ಫುಲ್ಲು ಇದು ಹೆಂಗೆ ಕೂಗ್ತಾ ಇದೆ ಅಂದರೆ, ನವಿಲು ಈ ಕಾಡಿಗೆ ಬಂದು ಈ ಕಾಡಿನ ಅದ್ಭುತವಾದ ದೃಶ್ಯ ನೋಡಿ ನವಿಲಿಗೆ ತಡ್ಕೊಳಕ್ಕಾಗದೆ ಫುಲ್ ಕುಣಿದಾಡ್ತಿದ್ದೆ ಸಂಭ್ರಮದಿಂದ. ಫುಲ್ ಖುಷಿಯಲ್ಲಿ ತೇಲಾಡ್ತಿದ್ದೆ ನವಿಲು. ನಮ್ಮ ಲೋಚನ್ ಹಿಂಗೆ ಮಲ್ಟಿ ಟ್ಯಾಲೆಂಟೆಡು, ಏನೇನೋ ಸೌಂಡ್ ಮಾಡ್ತಾನೆ. ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ನೋಡಿ. ಫುಲ್ಲು ರೋಡೆಲ್ಲ ಹಾಳಾಗ್ಬಿಟ್ಟಿದೆ, ಅದಕ್ಕೆ ಇಲ್ಲಿ ವೆಹಿಕಲ್ ಅಲೋ ಇಲ್ಲ. ಅಲ್ಲಿ ಕೆಳಗಡೆನೇ ಹಾಕಿ 1 ಕಿಲೋಮೀಟ್ರ್ ನೀವು ಟ್ರೆಕ್ಕಿಂಗ್ ಮಾಡಬೇಕು. ಅಲ್ಲಿ ಫುಲ್ಲು ರೋಡೆಲ್ಲ ಭೂಕುಸಿತ ಆಗ್ಬಿಟ್ಟು ಮಳೆಯಿಂದ ವೆಹಿಕಲ್ ಬರೋಕ್ಕಲ್ಲ ಈ ರೋಡಲ್ಲಿ. ಇಲ್ಲಾಂದರೆ ಮುಂಚೆ ಅಲೋ ಇತ್ತು ವೆಹಿಕಲ್ಲು, ಈಗ ಬರೋಕ್ಕಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಕೆಳಗಡೆನೇ ವೆಹಿಕಲ್ನ ನಿಲ್ಲಿಸಿ ಈಗ ನಡ್ಕೊಂಡು ಹೋಗ್ತಾಯಿದ್ದೀವಿ.
ಈಗ ತುಂಬ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಫುಲ್ ಹೆವಿ ಸೈಕಾಗೈತೆ. ಫುಲ್ ವೆದರೆಲ್ಲ ಮಸ್ತಾಗೈತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಹೆವಿ ಫಾಗು, ಫುಲ್ಲು ಮಸ್ತಾಗಿದೆ. ನೀವು ಬೆಂಗಳೂರಿಂದ ಬಂದರೆ ಫುಲ್ಲು ಈ ವೆದರಲ್ಲಿ ಒಳ್ಳೆ ಅನುಭವ, ಒಳ್ಳೆ ಸೈಕಾಗಿದೆ. ಪರವಾಗಿಲ್ಲ ಬನ್ನಿ. ರೈನ್ ಕೋಟ್ ಎಲ್ಲ ಏನು ಬೇಡ ಫ್ರೆಂಡ್ಸ್. ಈ ಥರ ಬಂದಾಗ ನೀವು ಎಂಜಾಯ್ ಮಾಡಬೇಕು. ಫುಲ್ ನೇಚರ್ನ ಹಂಗೆ ಎಂಜಾಯ್ ಮಾಡಬೇಕು ಅಷ್ಟೇ. ನೋಡ್ಬೋದು ದಟ್ಟವಾದ ಕಾಡು ಸಖತ್ತಾಗಿದೆ. ಹುಷಾರಾಗಿರಿ. ಯಾಕಡೆಯಿಂದ ಯಾವಾಗ ಸಿಂಹ ಹುಲಿ ಬರುತ್ತೋ ಗೊತ್ತಿಲ್ಲ. ನಾನಂದರೆ ಪರವಾಗಿಲ್ಲ, ನಾನೇ ಸಿಂಹ, ಅದಕ್ಕೆ ನಾನು ಯಾವ ಸಿಂಹಕ್ಕೂ ಎದುರಲ್ಲ. ನೀವು ಬರಬೇಕಾದ್ರೆ ಹುಷಾರಾಗಿ ಬನ್ನಿ ಫ್ರೆಂಡ್ಸ್. ಯಾಕಂದರೆ ಸಿಂಹ ಚಿರತೆ ಜೊತೆ ಹೋರಾಡೋ ತಾಕತ್ತು ಧೈರ್ಯ ಎಲ್ಲರಿಗೂ ಬರೋಲ್ಲ. ನನಗಂದರೆ ಅವೆಲ್ಲ ಉಟ್ಗುಣ ಸುಟ್ಟರು ಹೋಗಲ್ಲ. ನನಗೆ ನಾವು ಮುಂಚೆಯಿಂದನೇ ಅದ್ರ ಜೊತೆ ಹೊಡೆದಾಡ್ಕೊಂಡು ಬೆಳೆದಿರೋರು. ನೀವೇನು ತಲೆಗೆಡ್ಸ್ಕೊಂಬಿಡಿ, ನೀವೆಲ್ಲ ಹುಷಾರಾಗಿ ಬನ್ನಿ. ಬರಲಿ ಅಂದರೆ ತಲೆಗೆಡ್ಸ್ಕೊಂಬಿಡಿ. ನಮ್ಮ ಹುಡುಗ ಅವ್ನ ಚಾನಲ್ ಇದನ್ನು ಅಪ್ಲೋಡ್ ಮಾಡ್ತಾನೆ. ಅವನಿಂದ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನಗೊಂದು ಕಾಲ್ ಹಾಕಿ, ನಾನು ನಿಮ್ಗೆ ಇದೆಲ್ಲ ಹೆಂಗೆ ಈ ಸಿಚುವೇಶನ್ ಎಲ್ಲ ಫೇಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಆವಾಗ ನೀವು ತಲೆ ಕೆಡ್ಸ್ಕೊಂಡಿದ್ದೀರ ಆರಾಮಾಗಿ ಬರ್ಬೋದು. ಏನು ದಟ್ಟವಾಳ ಕಾಲು ನೋಡಿ, ಕಾಡಿನ ಸೌಂದರ್ಯ ಎಲ್ಲ. ಅಲ್ಲಿ ನವಿಲು ನೋಡಿ ಕೂಗ್ತಾ ಇದೆ, ನವಿಲು ಎಲ್ಲ ಬಡ್ಕೊತಾ ಇದೆ. ನಾನು ನವಿಲು ಸೌಂಡ್ ಮಾಡುವೆ ಕೇಳೋಕ್ಕೆ ನಿಮ್ಮ ಕಿವಿಗೆ ಹಿತ ಇಲ್ಲ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಇಲ್ಲ ಅಂದರೆ ನವಿಲು ಸಿಂಹ ಎಲ್ಲ ಮಾಡುವೆ. ನೋಡಿ ಹಿಂದ್ಗಡೆ ನವಿಲು ಕೂಗ್ತಾ ಇದೆ. ಅಲ್ಲಿ ಮುಂದೆ ನೋಡ್ಬೋದು ಛತ್ರಿ ಇಟ್ಕೊಂಡು ಯಾರೋ ಫ್ರೆಂಡ್ಸ್ ಬರ್ತಾರೆ. ಬನ್ನಿ, ದಟ್ಟವಾದ ಕಾಡು, ಒಳ್ಳೆ ವ್ಯೂ ಪಾಯಿಂಟು, ಮಸ್ತಾಗಿದೆ ಲೊಕೇಶನ್ನು, ಒಳ್ಳೆ ವ್ಯೂ ಪಾಯಿಂಟು. ಇದರಿಂದ ಆಪೋಸಿಟ್ ಇನ್ನೊಂದಿದೆ ಮೈದಾಡಿ ವ್ಯೂ ಪಾಯಿಂಟ್ ಅಂತ, ಅದು ಇನ್ನೂ ಮಸ್ತಾಗಿದೆ. ನೀವು ಫಸ್ಟು ಬೆಂಗಳೂರಿಂದ ಹಾಸನಿಗೆ ಬಂದು ಆಮೇಲಿಂದ ಹಳೆಬೀಡು ಬೇಲೂರು ರೂಟ್ ಬಂದು ಆಮೇಲಿಂದ ಬೇಲೂರಿಗೆ ಬಂದು ಆಮೇಲಿಂದ ರಾಣಿಜೇರಿ ವ್ಯೂ ಪಾಯಿಂಟ್ಗೆ ಹೋಗಿ ಆಮೇಲಿಂದ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ತುಂಬ ಜನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಎಲ್ಲ. ತುಂಬ ಜನ ವ್ಯೂ ಪಾಯಿಂಟ್ ನೋಡಿ ಅವರೆಲ್ಲ ಫುಲ್ಲು ಶಾಕಲ್ಲಿದ್ದಾರೆ. ಬ್ರೋ ಹೆಂಗಿದೆ ವ್ಯೂ ಪಾಯಿಂಟ್? ಸೂಪರ್ ಹೇಳ್ತಿದ್ದಾರೆ ಇವರು. ಫುಲ್ ವ್ಯೂ ಪಾಯಿಂಟ್ ಮಸ್ತಾಗಿದೆ, ಸಖತ್ತಾಗಿದೆ. ಎಲ್ಲರೂ ಬನ್ನಿ ನೋಡಿ. ಫುಲ್ ಹೆವಿ ಮಳೆ ಬರ್ತಾ ಇದೆ, ಸೈಕಾಗಿದೆ ವೆದರು. ಬರೋ ವ್ಯೂ ಪಾಯಿಂಟ್ ನೋಡ್ಬೋದು. ಫುಲ್ ಹೆವಿ ಮಳೆ ಸ್ಟಾರ್ಟ್ ಆಗೋಯ್ತು. ಫುಲ್ಲು ದಬಾನೇ ಉರಿತಾ ಇದೆ ಮಳೆ. ಇಲ್ಲಿಗೆ ನಿಲ್ಲಿಸ್ತೀನಿ, ಮಳೆ ಜಾಸ್ತಿ ಆಗೋಯ್ತು. ರಾಣಿಜೇರಿ ಫಾಲ್ಸ್ ವೆದರ್ ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ಮಾತ್ರ. ಓಕೆ ಗೈಸ್, ರಾಣಿಜೇರಿ ವ್ಯೂ ಪಾಯಿಂಟ್ ಹೋಗ್ತಾ ಇದೀವಿ. ರಾಣಿಜೇರಿ ವ್ಯೂ ಪಾಯಿಂಟ್ ಜೋರಾಗಿ ಮಾತಾಡಿ. ಇನ್ನೇನು ರಾಣಿಜೇರಿ ವ್ಯೂ ಪಾಯಿಂಟ್ ಅನ್ನು ತಲುಪಲಿದ್ದೇವೆ ಫ್ರೆಂಡ್ಸ್. ನೋಡಿ ಫುಲ್ ದಿಗ್ಭ್ರಮೆ ಹೋಗ್ತೀರಾ, ಹಂಗೆ ಸೈಟ್ ಆಗಿ ನಾಳೆ ಬೆಳಗ್ಗೆ ಗಾಡಿ ಹಾಕೊಂಡು ಬಂದ್ಬಿಡ್ತೀರಾ. ಏನು ತಲೆ ಕೆಡಿಸ್ಕೊಬೇಡಿ, ಹೆಂಗೋದ್ರು ಹೋಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಹೆಂಗೋದ್ರು ವ್ಯೂ ಪಾಯಿಂಟ್ ಹೋಗುತ್ತೆ, ಬನ್ನಿ. ರಾಣಿಜೇರಿ ವ್ಯೂ ಪಾಯಿಂಟ್ ನೋಡಿ ಗೈಸ್ ಹೇಗಿದೆ,
ಸೂಪರ್ ಆಗಿದೆ. ಹಾಫ್ ಸನಿ ಹಾಫ್ ಕ್ಲೌಡ್. ನೋಡಿ ಫ್ರೆಂಡ್ಸ್, ಸೈಕಾಗಿದೆ ವ್ಯೂ ಪಾಯಿಂಟ್. ನೋಡಿ ಸಣ್ಣ ಹಂಗೆ ಸನ್ ರೈಸ್ ಹೆಂಗೆ ಬೀಳ್ತಾ ಇದೆ, ಫುಲ್ ಮಸ್ತಾಗಿದೆ, ಸೈಕಾಗಿದೆ ವ್ಯೂ ಪಾಯಿಂಟ್. ನೋಡಿ ಇದು ರಾಣಿಜರಿ ವ್ಯೂ ಪಾಯಿಂಟು. ನೋಡಿ ಆ ಸೈಡ್ ಇದೆಯಲ್ಲ, ನೀವು ಆ ಸೈಡ್ ಹೋದರೆ ಅದು ಮೈದಡಿ ವ್ಯೂ ಪಾಯಿಂಟು, ಅದನ್ನು ಆಪೋಸಿಟ್ಗೆ ಹೋಗ್ಬೇಕು. ಇದೆಲ್ಲ ಫುಲ್ಲು ಈ ನೇತ್ರಾವತಿ ಟ್ರಕ್ ಏನು ಬರ್ತೀರಾ, ಇದು ಕುದುರೆಮುಖ ಟ್ರಕ್ ಏನು ಬರ್ತೀರಾ, ಎಲ್ಲ ಒಂದೇ ಇದಕ್ಕೆ ಸೇರುತ್ತೆ, ಕಂಪ್ಲೀಟ್ ಒಂದೇ, ಬಟ್ ಸಪ್ರೇಟಾಗಿ ಡಿವೈಡ್ ಆಗಿದೆ. ಇದೇನು ಬಂದಿದ್ದೀನಿ ನಾವು, ಇದು ರಾಣಿಜರಿ ವ್ಯೂ ಪಾಯಿಂಟು. ಆ ಸೈಡ್ ಮೈದಡಿ, ಈ ಸೈಡ್ ಹೋದರೆ ನೇತ್ರಾವತಿ, ಈ ಸೈಡ್ ಹೋದರೆ ಕುಮಾರ ಪರ್ವತ. ಫುಲ್ ಹಿಂಗೆ ಫುಲ್ ಒಂದು ರೌಂಡಾಗಿ ಕವರ್ ಆಗಿದೆ. ಫುಲ್ಲು ಸೈಕಾಗಿದೆ ನೋಡಿ ವ್ಯೂ ಪಾಯಿಂಟು. ಬನ್ನಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಬನ್ನಿ, ಮಸ್ತಾಗಿದೆ ಪ್ಲೇಸು. ನೋಡಿ ಏನು ಸೈಕಾಗಿದೆ ನೋಡಿ, ಸೂರ್ಯನ ಕಿರಣಗಳು ಹೆಂಗೆ ಚುಂಬಿಸ್ತಾ ಇದೆ ಭೂಮಿನ, ಫುಲ್ ಸೈಕಾಗಿದೆ, ಫುಲ್ಲು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಒಳ್ಳೆ ವೆದರು. ಇಂಥ ಟೈಮಲ್ಲಿ ಬಂದರೆ ನೀವು ಫುಲ್ಲು ಸೈಕಾಗಿಬಿಡ್ತಾರೆ. ನೋಡಿ ಅಲ್ಲೊಂದು ಇದು ಕಟ್ಟಿದ್ದಾರೆ ಮೆಟ್ಲು, ಫುಲ್ ಹೋಗಿ ಟಾಪಲ್ಲಿ ಹತ್ಕೊಂಡು ವ್ಯೂ ಪಾಯಿಂಟ್ ನೋಡಲಿ ಅಂತ, ಫುಲ್ ಸೈಕಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಾಯ್ಸ್ ಎಲ್ಲ ಬರ್ತಾಯಿದ್ದಾರೆ, ಫುಲ್ ಬಾಯ್ಸ್ ಎಲ್ಲ ಫುಲ್ ಜೋಶಲ್ಲಿದ್ದಾರೆ, ಫುಲ್ ಸೈಕಾಗಿದೆ ವೆದರು. ಕಪ್ ನಮ್ದು, ಜೈ ಆರ್.ಸಿ.ಬಿ. ನೋಡಿ ಫ್ರೆಂಡ್ಸ್, ಯಾವ ಮೂಲೆಗೆ ಹೋದ್ರು ಫುಲ್ಲು ನಮ್ಮ RCB ಇದೆ. ಅವ ಫುಲ್ಲು ತಲೆಗೆಡ್ಸ್ಕೊಬಿಡಿ, ಬನ್ನಿ, ಫುಲ್ ಸೈಕಾಗಿದೆ ವ್ಯೂ ಪಾಯಿಂಟ್. ನೋಡಿ ಮಸ್ತ್ ಮಜಾ ಮಾಡಿ. ನೋಡಿ ಸೂರ್ಯನ ಕಿರಣಗಳು ಹೆಂಗೆ ಚುಂಬಿಸ್ತಾ ಇದೆ ಭೂಮಿನ, ಫುಲ್ RCB ಗೆದ್ದಿರೋ ಖುಷಿಲಿ ಬಂದಿದ್ದೀವಿ. ನೀವು ಬನ್ನಿ, ಮಜಾ ಮಾಡಿ, ಸೈಕಾಗಿದೆ, ಸೂಪರಾಗಿದೆ ವೆದರ್. ನೋಡಿ ಇದೇ ವ್ಯೂ ಪಾಯಿಂಟು, ಸೈಕಾಗಿದೆ. ಒಂದು ನಮ್ಮ ಹುಡುಗ ಆಲೋಚನೆ, ಆ ಹುಡುಗ ಗೊತ್ತಿಲ್ಲ ನನಗೆ ಯಾರು ಅಂತ, ಇವನು ನಮ್ಮ ಹುಡುಗ. ನೋಡಿ ವ್ಯೂ ಪಾಯಿಂಟ್ ಸೈಕಾಗಿದೆ. ನೋಡಿ ಇವಾಗ ನಾವು ಟಾಪಲ್ಲಿ ನಿಂತಿದ್ದೀವಿ, ಸೈಕಾಗಿದೆ ವ್ಯೂ ಪಾಯಿಂಟು. ನೋಡಿ ಹಂಗೆ ಸೂರ್ಯ ಕಿರಣಗಳು ಭೂಮಿಗೆ ಹೆಂಗೆ ಚುಂಬಿಸ್ತಾ ಇದೆ ನೋಡಿ. ಈ ಥರ ಸೈಕಾಗಿರೋ ವ್ಯೂ ಪಾಯಿಂಟ್ ಇಲ್ಲೂ ಅಲ್ಲೂ ಹತ್ಕೊಂಡು ಹೋಗ್ಬೋದು, ಹತ್ಕೊಂಡೋಗಿ ಕೆಳಗೆ ನಾವು ಹೋಗ್ತಿದ್ವಿ. ಇನ್ನೇನು ಮತ್ತೆ ಮೇಲೆ ಕೆಳಗೆ ಬರೋಕ್ಕಾಗಲಿಲ್ಲ ಅಂದರೆ ಕಷ್ಟ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ ಅಷ್ಟೇ ಗೈಸ್. ನೋಡಿ ಈ ಥರ ನೀವು ಸೈಕಾಗಿರೋ ವ್ಯೂ ಪಾಯಿಂಟು ನೀವು ನೋಡಬೇಕಂದ್ರೆ ಬೆಂಗಳೂರಿಂದ ಫಸ್ಟು ಹಾಸನಿಗೆ ಬನ್ನಿ, ಹಾಸನಿಂದ ಬೇಲೂರು ಹಳೆಬೀಡು ಹೈವೇಗೆ ಬನ್ನಿ. ಬಂದ್ಬಿಟ್ಟು ಹಳೆಬೀಡಿಗೆ ಬೇಲೂರಿಗೆ ಬಂದ್ಬಿಟ್ಟು ಬೇಲೂರಿಂದ ರಾಣಿಜರಿ ವ್ಯೂ ಪಾಯಿಂಟ್ ಅಂತ ಹಾಕಿ ಸೀದಾ ರಾಣಿಜರಿ ವ್ಯೂ ಪಾಯಿಂಟಿಗೆ ಬರ್ತೀರಾ. ಅಲ್ಲಿಂದ ಒಂದು 6-7 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬಂದರೆ ನೋಡಿ ಈ ಥರ ಸೈಕಾಗಿರೋ ವ್ಯೂ ಪಾಯಿಂಟು ನೀವು ನೋಡ್ಬೋದು, ಸಖತ್ತಾಗಿದೆ, ಮಾರ್ವೆಲಸ್. ನೋಡಿ ಕಳೋಯ್ತೀರಾ ಹಂಗೆ. ಇದರಲ್ಲೇ ವಿಡಿಯೋದಲ್ಲಿ ಸೈಕ ಕಾಣ್ತಿದೆ ಅಂದರೆ ಲೈವಾಗಿ ಬಂದರೆ ಫುಲ್ಲು ಸೈಕಾಗಿ ಫುಲ್ ಕಳೆದೋಗ್ಬಿಡ್ತೀರಾ ಗೈಸ್, ಸೈಕಾಗಿದೆ. ನೋಡಿ ಇವರೇ ನಮ್ಮ ಹುಡುಗರು, ಎಲ್ಲ ಅಭಿಮುಖ ತೋರಿಸಲಿ. ನೋಡಿ ನಮ್ಮ ಹುಡುಗರು ಗೈಸ್, ನೋಡಿ ಮಸ್ತಾಗಿದೆ ವ್ಯೂ, ಫುಲ್ಲು ಒಳ್ಳೆ ವೆದರು, ಸೈಕಾಗಿದೆ. RCB ಗೆದ್ದಿದ್ದು ಖುಷಿಲಿ ಎಲ್ಲ ಇಲ್ಲೇ ಬಂದ್ಬಿಟ್ಟು ವ್ಯೂ ನೋಡ್ಕೊಂಡು ಮನೆಗೆ ಹೋಗಿ. ಆ ಥರ ಪ್ಯಾರೇಡ್ಗೆ ಹೋಗ್ಬಿಟ್ಟು ಜೀವ ಕಳ್ಕೊಬೇಡಿ. ಪ್ಯಾರೇಡ್ಗೆ ಹೋಗ್ಬಿಟ್ಟು ಜೀವ ಕಳ್ಕೊಂಡು ಸುಮ್ಮನೆ ಜೀವ ಕಳ್ಕೊಂಡ್ರೆ ಈ ಥರ ವ್ಯೂ ಪಾಯಿಂಟ್ ಎಲ್ಲ ನೋಡಿ ಮಜಾ ಮಾಡೋಕ್ಕಾಗಲ್ಲ. ಗೆದ್ದರೆ ಗೆದ್ದು ಕಪ್ ಅವ್ರು ತಗೊಂಡೋಗ್ತಾರೆ. ನಾವು ಗೆದ್ದಿರೋ ಖುಷಿಯಲ್ಲಿ ಬಂದಿದ್ದೀರ ವ್ಯೂ ಪಾಯಿಂಟ್ ನೋಡ್ಕೊಂಡು. ವಾವ್.